ಮೊದಲನೇ ವಾಚನ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿ. ನಿಮಗೆ ಜ್ಞಾನೋದಯವಾದ ತರುವಾಯ ಕಷ್ಟ ಸಂಕಷ್ಟಗಳಿಂದ ಕೂಡಿದ ಹೋರಾಟವನ್ನು ಎದುರಿಸಿದ್ದೀರಿ. ಕೆಲವೊಮ್ಮೆ ಬಹಿರಂಗವಾಗಿ ಹಿಂಸೆ ಬಾಧೆಗಳಿಗೂ ನಿಂದೆ ಅವಮಾನಗಳಿಗೂ ಗುರಿಯಾದಿರಿ. ಮತ್ತೆ ಕೆಲವೊಮ್ಮೆ ನಿಮ್ಮಂತೆ ಸಂಕಟ ಪಡುವವರ ಸಂಕಟ ಸಹಭಾಗಿಗಳಾಗಿದ್ದೀರಿ. ಸೆರೆಯಾಳುಗಳಿಗೆ ಸಂತಾಪ ತೋರಿಸಿದ್ದೀರಿ. ನಿಮ್ಮ ಸ್ವತ್ತನ್ನು ಸುಲಿಗೆ ಮಾಡಿದಾಗ ಸಂತೋಷದಿಂದ ಬಿಟ್ಟುಕೊಟ್ಟಿರಿ, ಏಕೆಂದರೆ ಇದಕ್ಕೂ ಶ್ರೇಷ್ಠವಾದ ಹಾಗೂ ಶಾಶ್ವತವಾದ ಸ್ವತ್ತು ನಿಮಗಿದೆ ಎಂದು ಚೆನ್ನಾಗಿ ಅರಿತಿದ್ದೀರಿ. ಆ ದೃಢ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ಅದರ ಪ್ರತಿಫಲ ಮಹತ್ವವಾದದ್ದು. ದೇವರ ಚಿತ್ತವನ್ನು ನೆರವೇರಿಸಿ ಅವರು ವಾಗ್ದಾನ ಮಾಡಿರುವುದನ್ನು ಪಡೆದುಕೊಳ್ಳುವಂತೆ ನೀವು ದೃಢ ಮನಸ್ಕರಾಗಿರಬೇಕೆಂದು. ಏಕೆಂದರೆ ಇನ್ನು ಅತ್ಯಲ್ಪ ಕಾಲದಲ್ಲೇ ಬರುವಾತನು ಬಂದೇ ಬರುವನು, ವಿಳಂಬ ಮಾಡನು. ಸಜ್ಜನರಾದ ನನ್ನ ಭಕ್ತರು ವಿಶ್ವಾಸದಿಂದಲೇ ಬಾಳುವರು. ಅವರು ಹಿಂಜರಿದರಾದರೆ ಮೆಚ್ಚೆನು ನಾನವರನ್ನು ಎನ್ನುತ್ತದೆ ಪವಿತ್ರ ಗ್ರಂಥ. ಆದರೆ ನಾವು ಹಿಮ್ಮೆಟ್ಟಿ ಹಾಳಾಗುವ ಜನರಲ್ಲ, ವಿಶ್ವಾಸವುಳ್ಳವರಾಗಿ ಜೀವೋದ್ಧಾರವನ್ನು ಪಡೆಯುವವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಒಳಿತನ್ನು ಮಾಡು, ಪ್ರಭುವಿನಲ್ಲಿ ಭರವಸೆ ಇಟ್ಟು ಸುರಕ್ಷಿತವಾಗಿ ಬಾಳುವೆ. ಸಿರಿನಾಡಲಿದ್ದು ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು, ನೆರವೇರಿಸುವನಾತ ನಿನ್ನ ಮನದಾಸೆಯನ್ನು. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಪ್ರಭುವಿಗೆ ಬಿಡು ನಿನ್ನ ಜೀವನ ಯಾತ್ರ ಚಿಂತೆಯನ್ನು, ಭರವಸೆಯಿಂದಿರು, ಆತನದನ್ನು ಸಾಗಿಸುವನು. ಬೆಳಗಿಸುವನು ನಿನ್ನ ಸತ್ಯಸಂಧತೆಯನ್ನು ಸೂರ್ಯೋದಯದಂತೆ, ಪ್ರಕಟಿಸುವನು ನಿನ್ನ ನ್ಯಾಯ ನಿಷ್ಠೆಯನ್ನು ನಡು ಹಗಲಿನಂತೆ. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಪ್ರಭುವಿಗೆ ಪ್ರಿಯವು ಮಾನವನ ಪ್ರವರ್ತನ, ಆತನ ನಡತೆ, ಆತನ ಮಾರ್ಗದರ್ಶನ. ಬಿದ್ದರೂ ಅವನೆಂದೇ ತೀರುವನು, ಪ್ರಭು ಅವನಿಗೆ ಊರುಗೋಲಾಗಿಹನು. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಆಪತ್ಕಾಲದಲ್ಲಿ ಆಶ್ರಯ ಆತನಿಂದ. ತನ್ನ ಆಶೀರ್ವದಿಸಿದವರನ್ನು ಪ್ರಭು ಕೈ ನೀಡಿ ಕಾಪಾಡುವನು, ದುಷ್ಟರ ವಶದಿಂದ ಅವರನ್ನು ತಪ್ಪಿಸಿ ಉದ್ಧರಿಸುವನು. ಶ್ಲೋಕ. ಸಜ್ಜನರ ಜೀವೋದ್ಧಾರ ಪ್ರಭುವಿನಿಂದ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಪ್ರಭು ಯೇಸು ಕ್ರಿಸ್ತರ ಮಹಿಮೆಯಲ್ಲಿ ನಾವು ಸಹ ಪಾಲುಗೊಳ್ಳುವಂತೆ ಶುಭ ಸಂದೇಶದ ಮೂಲಕ ದೇವರು ನಮ್ಮನ್ನು ಕರೆದಿದ್ದಾರೆ. ಅಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಇನ್ನೊಂದು ಸಾಮತಿಯನ್ನು ಹೇಳಿದರು. ದೇವರ ಸಾಮ್ರಾಜ್ಯವು ರೈತನೊಬ್ಬನು ತನ್ನ ಹೊಲದಲ್ಲಿ ಮಾಡಿದ ಬಿತ್ತನೆಗೆ ಹೋಲಿಕೆಯಾಗಿದೆ. ಬಿತ್ತನೆಯಾದ ಬಳಿಕ ಅವನು ರಾತ್ರಿಯಲ್ಲಿ ಮಲಗಿರಲಿ, ಹಗಲಲ್ಲಿ ಎದ್ದಿರಲಿ, ಅವನಿಗೆ ಹೇಗೆಂದು ತಿಳಿಯದೆಯೇ ಆ ಬೀಜವು ಮೊಳೆತು ಬೆಳೆಯುತ್ತಿರುತ್ತದೆ. ಭೂಮಿ ಮೊದಲು ಸಸಿಯನ್ನು, ಅನಂತರ ಹೊಡೆಯನ್ನು, ತರುವಾಯ ತೆನೆ ತುಂಬ ಕಾಳುಗಳನ್ನು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡುತ್ತದೆ. ಬೆಳೆಯು ಮಾಗಿದಾಗ ಸುಗ್ಗಿಯು ಬಂತೆಂದು ವ್ಯವಸಾಯಗಾರನು ಕುಡುಗೋಲನ್ನು ಬಳಸುತ್ತಾನೆ ಎಂದರು. ಯೇಸು ತಮ್ಮ ಉಪದೇಶವನ್ನು ಮುಂದುವರಿಸಿ, ದೇವರ ಸಾಮ್ರಾಜ್ಯವನ್ನು ಇನ್ನು ಯಾವುದಕ್ಕೆ ಹೋಲಿಸೋಣ? ಅದಕ್ಕಾಗಿ ಯಾವ ಸಾಮತಿಯನ್ನು ಉಪಯೋಗಿಸೋಣ? ಭೂಮಿಯಲ್ಲಿರುವ ಕಾಳುಗಳಲ್ಲಿ ಅತಿ ಚಿಕ್ಕದಾಗಿರುವ ಸಾಸಿವೆ ಕಾಳಿಗೂ ಅದನ್ನು ಹೋಲಿಸಬಹುದು. ಸಾಸಿವೆ ಕಾಳು ಚಿಕ್ಕದಾಗಿದ್ದರೂ ಬಿತ್ತನೆಯ ತರುವಾಯ ಮೊಳೆತು ಎಲ್ಲಾ ಕಾಯಿಪಲ್ಯದ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆಯುತ್ತದೆ. ಹಕ್ಕಿಗಳು ಕೂಡ ಬಂದು ಅದರ ನೆರಳಿನಲ್ಲಿ ಗೂಡು ಕಟ್ಟಿ ವಾಸವಾಗುವಷ್ಟು ದೊಡ್ಡದಾದ ರೆಂಬೆಗಳನ್ನು ಅದು ತೆಳೆಯುತ್ತದೆ ಎಂದರು. ಯೇಸು ಈ ಬಗೆಯ ಸಾಮತಿಗಳನ್ನು ಉಪಯೋಗಿಸಿ ಜನರಿಗೆ ದೇವರ ಸಂದೇಶವನ್ನು ಅವರವರ ತಿಳುವಳಿಕೆಗೆ ತಕ್ಕಂತೆ ಉಪದೇಶಿಸುತ್ತಿದ್ದರು. ಸಾಮತಿಗಳನ್ನು ಉಪಯೋಗಿಸದೆ ಅವರು ಬೋಧಿಸುತ್ತಿರಲಿಲ್ಲ, ಆದರೆ ತಮ್ಮ ಆಪ್ತ ಶಿಷ್ಯರೊಡನೆ ಪ್ರತ್ಯೇಕವಾಗಿದ್ದಾಗ ಅವರಿಗೆ ಎಲ್ಲವನ್ನೂ ವಿವರಿಸಿ ಹೇಳುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.